ಹೌದು, ಚಿಕ್ಕಬಳ್ಳಾಪುರದ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿರುವ ಈಜು ಕೊಳವನ್ನು ಲಾರಾ ಸ್ವಿಮ್ಮಿಂಗ್ ಪೂಲ್ ಎಂಬ ಖಾಸಗಿ ಕಂಪನಿ ಗುತ್ತಿಗೆಗೆ ಪಡೆದು ಇದರ ನಿರ್ವಹಣೆ ಮಾಡುತ್ತಿದೆ. ವರ್ಷ ಪೂರ್ತಿ ಸಪ್ಪೆಮೋರಿ ಹಾಕುವ ಇಲ್ಲಿನ ಈಜುಕೊಳ ಬೇಸಿಗೆ ಬಂತೆಂದ್ರೆ ನೀಲಿ ಸುಂದರಿಯಂತೆ ಕಂಗೊಳಿಸುತ್ತಾ ಮಕ್ಕಳು, ಹುಡುಗರು, ದೊಡ್ಡವರು, ಚಿಕ್ಕವರು ಎನ್ನದೆ ಎಲ್ಲ ವಯೋಮಾನದವರನ್ನ ಕೈಬೀಸಿ ಕರೆಯುತ್ತದೆ. ಬೇಸಿಗೆಯ ರಣ ಬಿಸಿಲಿನಲ್ಲಿ ನೀರಾಟವಾಡುವ ಹುಡುಗರ ಸಂತಸಕ್ಕೆ ಪಾರವೇ ಇಲ್ಲದಂತಿದ್ರೆ ಮಗದೊಂದು ಕಡೆ ಪೋಷಕರೇ ತಮ್ಮ ಮಕ್ಕಳನ್ನ ಕರೆತಂದು ಆಟವಾಡಿಸುತ್ತಿರುವ ದೃಶ್ಯಗಳು ಮನಸೂರೆಗೊಳ್ಳುವಂತೆ ಮಾಡಿವೆ. ಹೀಗಾಗಿ ಇಲ್ಲಿನ ಈಜುಕೊಳ ಬೇಸಿಗೆಯಲ್ಲಿ ಎಲ್ಲರ ಅಚ್ಚುಮೆಚ್ಚಿನ ತಾಣವಾಗಿದೆ. ಪ್ರತಿ ಗಂಟೆಗೆ 50 ರೂಪಾಯಿಯಂತೆ ಪಾವತಿಸಿ ಈಜಾಡಿಕೊಂಡು ಹೋಗಬಹುದು ಎಂದು ಸತೀಶ್ ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸತೀಶ್ ಅಂದ್ಬಿಟ್ಟು ನಮ್ಮ ಚಿಕ್ಕಬಳ್ಳಾಪುರದ ಸ್ವಿಮ್ಮಿಂಗ್ ಪೂಲ್ನಲ್ಲಿ ನಾವು ಇನ್ಚಾರ್ಜ್ ಆಗಿದ್ದೀನಿ. ಸೊ ದಯವಿಟ್ಟು ನಿಮಗೆ ಮಾಹಿತಿ ಕೊಡೋದೇನೆಂದರೆ, ನೀವು ಬೇರೆ ಕಡೆ ಈ ಬೇಸಿಗೆ ಕಾಲದಲ್ಲಿ ಬೇರೆ ಕಡೆ ಕೆರೆಗಳಾಗಿ ಕುಂಟೆಗಳಾಗಿ ಹೋಗಿ ಈಜೋಕ್ಕಿಂತ ದಯವಿಟ್ಟು ಸ್ವಿಮ್ಮಿಂಗ್ ಪೂಲ್ನ ತಾವು ಯೂಸ್ ಮಾಡ್ಕೊಳ್ಳಿ. ಕಾರಣ ಇಷ್ಟೇ, ಈ ಸ್ವಿಮ್ಮಿಂಗ್ ಪೂಲ್ ನಿಮಗೆ ಬದಲಾವಣೆ ಇದೆ, ಉಪಯೋಗ ಇದೆ, ಮತ್ತು ನಿಮಗೆ ಸ್ವತಃ ನೀವು ಆರೋಗ್ಯಕರವಾಗಿ ಇರ್ತೀರ. ಅದು ಹೇಗೆ ಅಂದರೆ, ಸ್ವಿಮ್ಮಿಂಗ್ ಪೂಲಲ್ಲಿ ನಿಮಗೆ ನಾವು 4 ಜನ ಗಾರ್ಡನ್ಸ್ ಇರ್ತೀವಿ, ನಿಮಗೆ ಸೇಫ್ಟಿ ಗಾರ್ಡ್ ಅಂತ ಇರ್ತೀವಿ, ಪ್ಲಸ್ ಒಬ್ಬ ಕೋಚರ್ಸ್ ಇಬ್ಬರು ಇರ್ತೀವಿ. ಸೊ ಅವರೆಲ್ಲ ನಿಮ್ಮನ್ನು ನೋಡ್ಕೊತಾ ಇರ್ತಾರೆ, ಯಾವ ಥರ ಇವರು ಯೂಸ್ ಹೊಡಿತಾರೆ, ಯಾವ ಥರ ನಿಮಗೆ ಸೇಫ್ಟಿ ಇದೆ ಅಂತ. ಆ ಥರ ನಿಮ್ಗೆ ಯಾವುದೇ ತೊಂದರೆ ಇಲ್ಲ. ಮತ್ತು ನಾವು ಕ್ಲೋರಿನ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ಆರೋಗ್ಯಕ್ಕೆ ತೊಂದರೆ ಕೊಡೋಲ್ಲ. ಹಾಗಾಗಿ ನೀವು ಸ್ವಿಮ್ಮಿಂಗ್ ಪೂಲ್ನ ಯೂಸ್ ಮಾಡ್ಕೊಳ್ಳಿ. ಸುತ್ತಮುತ್ತ ದಯವಿಟ್ಟು ನಿಮ್ಮ ತಂದೆ ತಾಯಿಗಳಿಗೆ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಕೆರೆ ಕುಂಟೆಗಳೆಲ್ಲೂ ಕಳಿಸ್ಬೇಡಿ ನಿಮ್ಮ ಮಕ್ಕಳನ್ನ. ಯಾಕಂದರೆ ಮಕ್ಕಳಿಗೆ ಗೊತ್ತಾಗಲ್ಲ, ಅಲ್ಲಿ ಇಲ್ಲಿಗೆ ಫ್ರೆಂಡ್ಸ್ ಜೊತೆ ಕರ್ಕೊಂಡು ಹೋಗ್ಬಿಡ್ತಾರೆ. ಆ ಕರ್ಕೊಂಡೋಗಿಂದ ಜೀವ ಕಳ್ಕೊತಾರೆ. ಅದು ನಿಮಗೆ ತಾವೇನು ಹೇಳೋಷ್ಟಿಲ್ಲ, ಆಲ್ರೆಡಿ ನೀವು ಅಲ್ಲಿ ನೋಡಿರ್ತೀರ, ಜೀವ ಹೋಗಿದೆ, ಅಲ್ಲೋಗಿದೆ, ಹಿಂಗೋಗಿದೆ ಅಂತ. ದಯವಿಟ್ಟು ನಮ್ಮ ಸುತ್ತಮುತ್ತ ಚಿಕ್ಕಬಳ್ಳಾಪುರದವ್ರು ಹೇಳ್ತಾರೆ, ದಯವಿಟ್ಟು ಇಲ್ಲಿಗೆ ಬನ್ನಿ. ಜಿಲ್ಲಾ ಕ್ರೀಡಾಂಗಣದಲ್ಲಿ ಹೆಣ್ಣು ಮಕ್ಕಳಿಗಾಗಿಯೇ ಸಂಜೆ 4 ರಿಂದ 5 ಸಮಯವನ್ನು ನಿಗದಿಪಡಿಸಲಾಗಿದೆ. ಆಸಕ್ತರು ಇದನ್ನು ಸದುಪಯೋಗಪಡಿಸಿಕೊಳ್ಳಲು ಈಜುಕೊಳದ ಸಿಬ್ಬಂದಿ ಮನವಿ ಮಾಡುತ್ತಾರೆ. ಇಲ್ಲಿ 4 ಮಂದಿ ಸತೀಶ್, ರಾಜು, ಆಕಾಶ್, ರಾಮಚಂದ್ರ ಎಂಬ ತರಬೇತುದಾರರಿದ್ದು ಇವರ ಮಾರ್ಗದರ್ಶನದಲ್ಲಿ ಈಜು ಕಲಿಯಬಹುದು. ಈಗಿರುವ 50 ಮೀಟರ್ ಈಜುಕೊಳದಲ್ಲಿ ಮಕ್ಕಳಿಗೆ ಈಜು ಕಲಿಸಲು ಆಗುವುದಿಲ್ಲ. ಆದ ಕಾರಣ ಪೋಷಕರೇ ನೀರಿಗೆ ಇಳಿದು ನಂತರ ಮಕ್ಕಳನ್ನ ನೀರಿಗೆ ಇಳಿಸಿ ಕೆಲಕಾಲ ಆಟವಾಡಿಸುತ್ತಿದ್ದಾರೆ. ಇದರ ಬದಲಿಗೆ ಇಲ್ಲಿ ಬೇಬಿ ಪೂಲ್ಗೆ ತುಂಬಾ ಬೇಡಿಕೆ ಇದ್ದು ಜಿಲ್ಲಾಡಳಿತ ಇದನ್ನು ಮಾಡಿಸಿಕೊಟ್ರೆ ಈಜು ಕಲಿಯಲು ಬರುವ ನಗರವಾಸಿಗಳಿಗೆ ತುಂಬಾ ಅನುಕೂಲ ಆಗಲಿದೆ ಎನ್ನುವುದು ತರಬೇತುದಾರರ ಮನವಿ. ಈ ನಮ್ಗೆ ಸುತ್ತಮುತ್ತಲಿನ ಜನತೆಗಿನ್ನ ಒಂದು ಚಿಕ್ಕ ಈ ಪೂಲಿಗೆ ನಮಗೆ ಬೇಬಿ ಪೂಲ್ ಅಂತ ಬೇಕಾಗುತ್ತೆ. ಲರ್ನ್ ಟು ಸ್ವಿಮ್ ಅಂದ್ಬಿಟ್ಟು ಅವ್ರ ಮಕ್ಕಳು ಕಲಿಯೋದಕ್ಕೆ ಒಂದು ಚಿಕ್ಕ ಪೂಲ್ ಬೇಕು. ಈ ಒಂದು 50 ಮೀಟರ್ ಪೂಲ್ ಅಂತ ಇದೆ ಇಲ್ಲಿ. ಈ 50 ಮೀಟರ್ ಎಳೆ ಮಕ್ಕಳು ಕಲಿಯೋಕ್ಕಾಗಲ್ಲ. ಮೈನ್ ನಮಗೆ ಬೇಕಾಗಿರೋದು ಮಕ್ಕಳು ನಮಗೆ ಕಲಿಯೋದಕ್ಕೆ ಸ್ಟಾರ್ಟಿಂಗಲ್ಲಿ. ಹಾಗಾಗಿ ಅವ್ರಿಗೆ ಚಿಕ್ಕ ಬೇಬಿ ಪೂಲ್ ಬೇಕಾಗುತ್ತೆ. ಹಾಗಾಗಿ ನಮ್ಮ ಮೇಲಿನ ಅಧಿಕಾರಿಗಳು ದಯವಿಟ್ಟು ಅದನ್ನು ಇದ್ರ ಬಗ್ಗೆ ಗಮನ ಕೊಟ್ಟು ಇದನ್ನು ಮಾಡಬೇಕು ಅಂತ ವಿನಂತಿ. ಚಿಕ್ಕಬಳ್ಳಾಪುರ ನಗರ ಮತ್ತು ಸುತ್ತಮುತ್ತಲ ಮಹಾ ಜನತೆಯಲ್ಲಿ ಮನವಿ ಮಾಡುವುದೇನೆಂದರೆ, ಬೇಸಿಗೆ ಶುರುವಾಗಿದ್ದು ನಿಮ್ಮ ಮಕ್ಕಳು ಕೆರೆ, ಕುಂಟೆ, ಬಾವಿಗಳಿಗೆ ಈಜಾಡಲು ಹೋಗಿ ಅಪಾಯ ತಂದುಕೊಳ್ಳುವುದು ಬೇಡ. ಜಿಲ್ಲಾ ಕ್ರೀಡಾಂಗಣದ ಈಜುಕೊಳಕ್ಕೆ ಬಂದರೆ ತರಬೇತುದಾರರ ನೆರವಿನಲ್ಲಿ ಸುರಕ್ಷಿತವಾಗಿ ಈಜು ಕಲಿಯಬಹುದು. ಈಜು ಕಲಿಯುವ ಆಸಕ್ತಿ ಉಳ್ಳವರು ಇಲ್ಲಿಗೆ ಬಂದು ಸೇಫ್ಟಿ ಗಾರ್ಡ್ ಬಳಸಿಕೊಂಡು ಈಜು ಕಲಿಯುವ ಅವಕಾಶವಿದೆ ಎಂದರು. ಒಟ್ಟಾರೆ ಜಿಲ್ಲಾ ಕ್ರೀಡಾಂಗಣದಲ್ಲಿರುವ ಈಜುಕೊಳಕ್ಕೆ ಈ ಬಾರಿ ರಾಜಕಳೆ ಬಂದಿದ್ದು ಶನಿವಾರ, ಭಾನುವಾರ ಈಜುಕೊಳದ ತುಂಬಾ ಹುಡುಗರ ಮಕ್ಕಳ ಕಲರವ ಮುಗಿಲು ಮುಟ್ಟಿದೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.